ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಗೊತ್ತಾಗುತ್ತೆ ಅವರನ್ನ ಕಸ್ಟಡಿಗೆ ಕೊಡ್ತಾರಾ ಇಲ್ಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುತ್ತಾ. ಬಹಳ ಜನರಿಗೆ ಕಸ್ಟಡಿ ಮತ್ತು ನ್ಯಾಯಾಂಗ ಬಂಧನದ ವ್ಯತ್ಯಾಸಗಳು ತುಂಬಾ ಕಡಿಮೆ ಇರುತ್ತೆ. ಏನು ನ್ಯಾಯಾಂಗ ಬಂಧನ ಮತ್ತು ಕಸ್ಟಡಿ ಅನ್ನೋದನ್ನ ನೋಡೋಣ. ಸೊ ಜಡ್ಜ್ ಮುಂದೆ ಹಾಜರು ಬಳಿಕ ರೇವಣ್ಣ ಅವರು ಜೈಲಿಗೆ ಹೋಗ್ತಾರಾ, ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನ ಆದೇಶ ಏನಾದರೂ ಕೊಡುವಂತ ಸಾಧ್ಯತೆ ಇದೆಯಾ? ಎರಡೂ ಸಾಧ್ಯತೆಗಳಿರುತ್ತೆ, ಯಾವುದಾದ್ರೂ ಒಂದರಲ್ಲಿ. ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರೋ ಸಾಧ್ಯತೆನೇ ಹೆಚ್ಚು ಅಂತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಎರಡು ಕಡೆ ಕೂಡ ಮಾಡ್ಕೊಳ್ತಾರೆ. ಈಗ ನಿನ್ನೆಯಿಂದಲೂ ಕೂಡ ಅವರನ್ನ ರಾತ್ರಿ 9 ಗಂಟೆ ಸುಮಾರಿಗೆ ಅವರನ್ನ ವಶಕ್ಕೆ ತೆಗೆದುಕೊಂಡ ನಂತರ ಸರಿಸುಮಾರು ಡ್ರಾಮಾ ಶುರುವಾಗಿದೆ. ಸಂಜೆ 7-7:30 ಸುಮಾರಿಗೆ ಈ ಡ್ರಾಮಾ ಶುರುವಾಯಿತು. ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸ. ಹಾಗಾಗಿ ಸಂಜೆ ಇವತ್ತಿನ 7:30-8 ಗಂಟೆ ಅಷ್ಟೊತ್ತಿಗೆ ಒಂದು 24 ಗಂಟೆ ಟೈಮ್ ಇರುತ್ತೆ. ಆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಬಟ್ ನ್ಯಾಯಾಂಗ ಬಂಧನ ಅಂದ್ರೆ ಏನು? ಜೈಲಿನಲ್ಲಿ ಇಡಲಾಗುತ್ತೆ, ಆರೋಪಿಯಾಗಿ ಜೈಲಿನಲ್ಲಿ ಇರ್ತಾರೆ. ಕಸ್ಟಡಿ ಅಂತಂದ್ರೆ ಅದು SIT ತನ್ನ ವಿಚಾರಣೆಗೆ ತೆಗೆದುಕೊಳ್ಳುವಂಥ ಕೆಲಸ, ವಿಚಾರಣೆಗೆ ಒಳಪಡಿಸ್ತಾರೆ ಅವರು. ಬಟ್ ಜೈಲಿಗೆ ಹೋದಾಗಲೂ ಕೂಡ ವಿಚಾರಣೆಯನ್ನ ಮಾಡಬಹುದಾ ಅಂತಂದ್ರೆ ಮಾಡಬಹುದು. ಅವಾಗ ಬಾಡಿ ವಾರೆಂಟ್ ಮೂಲಕವಾಗಿ ಅವರನ್ನ ವಿಚಾರಣೆಗೆ ಕೇಳ್ತಾರೆ. ಅದನ್ನೂ ಕೂಡ ನ್ಯಾಯಾಧೀಶರ ಮುಂದೆನೆ ಕೇಳಬೇಕಾಗತ್ತೆ. ಬಾಡಿ ವಾರೆಂಟ್ ಮೂಲಕ ಅವರು ನಮ್ಗೆ ವಿಚಾರಣೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎರಡೇ, ಒಂದು ಕಸ್ಟಡಿಗೆ ಕೊಡಬೇಕು SIT ವಿಚಾರಣೆಗೆ, ಪೊಲೀಸ್ ಕಸ್ಟಡಿಗೆ, ಇನ್ನೊಂದು ಕಡೆಗೆ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಬೇಕಾಗತ್ತೆ. ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊಲೀಸ್ ಭದ್ರತೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಅವ್ರನ್ನ ನ್ಯಾಯಾಂಗ ಬಂಧನದಲ್ಲಿ ಕೊಡೋದಾದ್ರೆ ಅವರಲ್ಲಿ ಕರ್ಕೊಂಡು ಹೋಗಬೇಕು. ಹಾಗಾಗಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಈ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ಬಾಬು, ಸತೀಶ್ ಬಾಬು ಯಾರಿದ್ದಾರೆ, ಈಗಾಗಲೇ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಹಾಗಾಗಿ ಈಗ A1 ಆರೋಪಿಯಾಗಿರುವಂತಹ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರಾ ಅಥವಾ ಕಸ್ಟಡಿಗೆ ಕೊಡ್ತಾರಾ ಅನ್ನೋದನ್ನ ನೋಡಬೇಕು. KR ನಗರದಲ್ಲಿ ಸಂತ್ರಸ್ತೆ ನಾಪತ್ತೆಯಾಗಿದ್ದಾರೆ ಅಂತ ಅವರ ಪುತ್ರ ಕೊಟ್ಟಂತಹ ದೂರಿನ ಪ್ರಕರಣ ಸಂಬಂಧ ಈಗ ರೇವಣ್ಣ ಅವರು ಅರೆಸ್ಟ್ ಆಗಿರೋದು. ಅಪಹರಣ ಪ್ರಕರಣದಲ್ಲಿ ಬಂಧನ ಆಗಿದೆ. SIT ಅಧಿಕಾರಿಗಳಿಂದ ದಿನವಿಡೀ ವಿಚಾರಣೆಯನ್ನ ನಡೆಸಿದ್ದಾರೆ ರೇವಣ್ಣ ಅವರದ್ದು. 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡಿದ್ದಂತಹ SIT ಟೀಮ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಎತ್ತಿದೆ. SIT ಕೇಳಿದಂತಹ ಪ್ರಶ್ನೆಗಳಿಗೆ ರೇವಣ್ಣ ಕೊಟ್ಟ ಉತ್ತರ ಏನ್ ಹಾಗಾದ್ರೆ? ಪಬ್ಲಿಕ್ ಟಿವಿಯಲ್ಲಿ ರೇವಣ್ಣ ವಿಚಾರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಆ ಪ್ರಶ್ನೆಗೆ ಅವರಿಂದ ಉತ್ತರ ಏನ್ ಸಿಕ್ತು, ಆ ಬಗ್ಗೆ ಒಂದು ವರದಿ ಹೀಗಿದೆ ನೋಡಿ.